ಛೇ, ಯಾವುದಕ್ಕೂ ಯಾಮಾರ್ದೇ ಇರೋ ನಮ್ಮತ್ತಿಗೆ ಈ ಸಿಂಧು ಭವಾನಿ ವಿಷಯದಲ್ಲಿ ಮೋಸ ಹೋದ್ರಲ್ಲ ಅಂತ ನನಗ್ ತುಂಬಾ ಬೇಜಾರಾಗ್ತಿದೆ. ಇಲ್ಲ, ನಾನು ಸುಳ್ಳು ಹೇಳ್ಕೊಂಡೆ ಈ ಮನೆಗ್ ಬಂದಿರ್ಬೋದು ನಿಜ, ಆದ್ರೆ ಸತ್ಯನ ಮುಚ್ಚಿಡೋ ಉದ್ದೇಶ ನನಗ್ ಯಾವತ್ತೂ ಇರ್ಲಿಲ್ಲ. ಅಕ್ಕನ್ ಲೈಫ್ ಸೆಟಲ್ ಆಗ್ತಿದ್ದಂಗೆ ನಾನ್ ಎಲ್ಲ ಸತ್ಯನೂ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ವಿರಾಟ್ ಪ್ರೀತಿ ನನ್ನ ತಡೆದ್ಬಿಡ್ತು. ಈ ಸಿಂಧು ಭೈರವಿಯಾಗಿ ಬದುಕ್ತಿದ್ದಾಗ ಕ್ಷಣ ಕ್ಷಣನೂ ಪಡ್ತಿದ್ದ ನೋವು ನನಗ್ ಮಾತ್ರ ಗೊತ್ತು. ಅತ್ತೆ, ನಾನ್ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವ್ ಯಾವ ಶಿಕ್ಷೆ ಕೊಟ್ರು ನಾನು ಅದನ್ನ ಖುಷಿಯಿಂದ ಸ್ವೀಕರಿಸ್ತೀನಿ. ಶಟ್ ಅಪ್! ರೋಲ್ ಮಾಡೆಲ್ ಅಂತ ಹೇಳಿ ನನ್ನನ್ನ ಅಟ್ಟಕ್ಕೇರಿಸಿ ನಿನ್ನ ಕೆಲ್ಸನ ನೀನು ಸಾಧಿಸ್ಕೊಬಿಟ್ಟೆ ಅಲ್ಲ? ಅಕ್ಕ, ಇವರು ಬರೀ ಸೂತ್ರದ ಗೊಂಬೆಗಳಷ್ಟೇ. ಇವರು ನಾಟ ಆಡಿಸ್ತಾ ಇರೋನು ಆ ಧರ್ಮೇಂದ್ರ ದಿವಾನ್. ಅವನೇ ಇವ್ರನ್ನ ಟ್ರೈನ್ ಮಾಡಿ ನಮ್ಮ ಮನೆ ಕಳ್ಸಿದಾನೆ. ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದಕ್ಕ. ಹೌದು ಅತ್ತಿಗೆ, ಇವರೆಲ್ಲ ದೊಡ್ಡ ಫ್ರಾಡ್ಗಳು. ಇಂಥವಳನ್ನ ನೀವು ಸೊಸೆ ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರಲ್ಲ. ನಿಜವಾಗ್ಲೂ ನನ್ನಿಂದ ನಿಮಗೆ ಯಾವುದೇ ಮೋಸ ಆಗಿಲ್ಲ. ನಾನಾಗ್ಲೇ ಹೇಳ್ದಂಗೆ ನಿನಗೆ ಇನ್ 20 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಈ ಸಿಂಧು ನಮ್ಮ ಮನೆಯಲ್ಲಿ ಇದ್ಲು ಅನ್ನೋದಕ್ಕೆ ಒಂದೇ ಒಂದು ಗುರುತು ಸಹ ಇರಬಾರ್ದು. ಹೋಗ್ತಾ ಇರು. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ನನ್ನ ಮಾತು ಕೇಳಿ ಅತ್ತೆ. ಮಾಡಿರೋ ದ್ರೋಹಕ್ಕೆ ಬುದ್ಧಿ ಕಲಿಸದೆ ಬಿಡೋಳಲ್ಲ ಈ ವಸುಂಧರ. ಈ ವಸುಂಧರ ರಾಜ್ ಬಹದ್ದೂರ್ನೇ ನೀವಿಬ್ರು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ರಿ ಅಲ್ಲ?